ಗಾಯ್ಸ್, ಇವಾಗ RCB ಮ್ಯಾಚು ಸ್ಟೇಡಿಯಂ ಹತ್ರ ಹೋಗ್ತಾಯಿದೆ. ಮಳೆ ಬರೋ ಮುನ್ಸೂಚನೆ ತುಂಬ ಜಾಸ್ತಿ ಇದೆ. ನೋಡಿ ಗಾಯ್ಸ್ ಹೆಂಗೆ ರೆಡಿ ಮಾಡಿದ್ದಾರೆ. ತುಂಬ ಡಿಫಿಕಲ್ಟ್ ಆಗಿದೆ ಇವತ್ತು. ಮಳೆ ಬಂದರೂ ಬರ್ಬೋದು, ಗಾಳಿ ತುಂಬ ಇದೆ. ನೋಡಿ ಗಾಯ್ಸ್, ದೊಡ್ಡದಾಗಿ ಇವತ್ತು ಫುಲ್ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಮುಂದೆ ಹಾಕಿದ್ರು, ಈ ಸಲ ತುಂಬ ಹಿಂದೆ ಹಾಕಿದ್ದಾರೆ. ನೋಡೋಣ ಗಾಯ್ಸ್. ಅಧಿಕ ಜನ ಬಂದು ಸೇರಿದ್ರು. ಈ ಬಾರಿ ಸಹ ಮಳೆ ಇದ್ರೂ ಸಹ ಸಾವಿರಾರು ಜನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದ್ದೀರಾ. ಎಷ್ಟು ದೊಡ್ಡ ಸ್ಕ್ರೀನ್ ನೋಡಿ ಗಾಯ್ಸ್, ಥಿಯೇಟ್ರಿಗೆ ಅಂತ ದೊಡ್ಡದು, ಒಳ್ಳೆ ಮಸ್ತ್ ಇರುತ್ತೆ ಮಜಾ. ಮನರಂಜನೆಯಿಂದ ಎಂಜಾಯ್ ಮಾಡಿ. ನಿಮ್ಮೆಲ್ಲ ಆಶೀರ್ವಾದ, ಮಳೆ ಬರದೇ ಇದ್ರೆ ಸಾಕು. RCB ತಂಡ ಮತ್ತೊಮ್ಮೆ ಕಪ್ ಗೆಲ್ಲಬೇಕು, ನಾವೆಲ್ಲ ರಾತ್ರಿ ಚೇರಪ್ ಮಾಡಬೇಕು ಅಂತ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಮುಂದಾಳತ್ವ ವಹಿಸಿದಂತ ನಮ್ಮ ಶರತ್ ಬಚ್ಚೇಗೌಡರು, ಬೈರಣ್ಣವರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತಹ ನಮ್ಮ ಪ್ರತಿಭಾ ಮೇಡಮ್ ಅವರು ಇದರ ಮುಂಚೂಣಿಯನ್ನು ವಹಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಗಾಯ್ಸ್, ಎಷ್ಟೊಂದು ಸೀಟು, ಎಷ್ಟೊಂದು ಆಸನ ನೋಡಿ. ಹಲೋ ಹುಡುಗ ಏನೋ ಹೇಳ್ತಾನೆ ಖುಷಿಯಾಗಿ. ಮಳೆ ಬರೋ ಸಾಧ್ಯತೆ ಇದೆ. ನಿಮ್ಮ ಸಾಧ್ಯತೆ ಇದೆ. ಎಲ್ಲ ಫುಲ್ ರಶ್ಶು, ಎಲ್ಲ ಮಳೆಯಿಂದ ಹೊರ ಬರ್ತಾ ಇದ್ದಾರೆ. ಶುರುವಾಗಿದೆ, ಎಲ್ಲರೂ ಮಳೆಯಿಂದ ರಕ್ಷಣೆ ಪಡ್ಕೊಂತ ಇದ್ದಾರೆ. ನೋಡಿ ಎಲ್ಲ RCB ಫ್ಯಾನ್ಸ್. ಎಲ್ಲ ಚಿಂದಿ ಫುಲ್ಲು ಮಳೆ ಬರ್ತಾ ಇದೆ. ಎಲ್ಲರೂ ಸೇಫ್ಟಿಯಾಗಿ ಮಳೆಯಿಂದ ರಕ್ಷಣೆ ಪಡ್ಕೊಳಕ್ಕೆ ಇಲ್ಲೇ ಇದ್ದಾರೆ. ಮಳೆ ಬಂದ್ಬಿಟ್ಟು ಯಾರು ನೋಡಕ್ಕೆ ಹತ್ರ ಹೋಗ್ತಾ ಇಲ್ಲ. ಅಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ವಾಟರ್ ಪ್ರೂಫ್ ಅದು. ಬಟ್ ಸಿಕ್ಕಾಪಟ್ಟೆ ಮಳೆ ಇದೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಜನ ಮುಂದೆ ಹೋಗ್ತಾವ್ರೆ. ನೋಡೋಣ, ಮಳೆ ಕಮ್ಮಿ ಆದರೆ ಮುಂದೆ ಹೋಗ್ತೀನಿ, ಇಲ್ಲ ಅಂದರೆ ವಾಪಸ್ ಮನೆಗೆ ಹೋಗ್ತೀನಿ. ಮೊಬೈಲಲ್ಲಂತೂ ನೋಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟು ನೋಡಿ, ಸ್ಟೇಡಿಯಂ ತುಂಬ ನೀರು ತುಂಬ್ಕೊಂಡಿದೆ. ಆದರೂ ಕೂಡ ಡಿಸ್ಪ್ಲೇ ಓಡ್ತಾ ಐತಿ, ವಾಟರ್ ಪ್ರೂಫ್ ತರಿಸಿದ್ದಾರೆ. ನೋಡೋಣ ಬನ್ನಿ, ಮಜಾ ಮಾಡೋಣ. ನೀರೆಲ್ಲ ಹರಿತಾ ಐತಿ ನೋಡಿ. ಸ್ಟೇಡಿಯಮಲ್ಲಿ ಏನು ಮಾಡೋಂಗಿಲ್ಲ, ಇಂಥದ್ರಲ್ಲೂ ರನ್ನಿಂಗ್ ಇದೆ, ಅದೇ ನಮಗೆ ಇಂಪಾರ್ಟೆಂಟು. ಈಗಿನ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ, ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಯಿತು, ಗೊತ್ತಿಲ್ಲ. ಇನ್ನೂ ಜಾಸ್ತಿ ಆದರೆ ಏನು ಮಾಡೋಂಗಿಲ್ಲ. ಓಕೆ ಗಾಯ್ಸ್, ಎಂಜಾಯ್. ಮಳೆ ಎಲ್ಲ ಬಂದುಬಿಟ್ಟು ನೋಡಿ, ನೀರು ಹೆಂಗೆ ನಿಂತ್ಕೊಂಡಿದೆ. ಆದರೂ ಕೂಡ ಮ್ಯಾಚ್ ನಡೀತಾ ಐತಿ. ಜನಗಳು ಇವಾಗ ತಾನೇ ಬರ್ತಾ ಇದ್ದಾರೆ, ಬಿಡ್ತಾನೇ ಇಲ್ಲ. ಎಷ್ಟೇ ಮಳೆ ಬರಲಿ, ಏನಾರೇ ಆಗಲಿ ಅಂತ.
ನಮ್ಮ ರಜತ್ ಪಾಟೀದಾರ್ ಮಾತಾಡ್ತಾ ಇದ್ದಾನೆ. ಆಲ್ರೆಡಿ ಟಾಸ್ ವಿನ್ ಆಗಿದೆ. RCB ಫೀಲ್ಡಿಂಗ್ ತಗೊಂಡಿದ್ದಾರೆ. ಮಳೆ ಬಂದ್ರೆ ಮತ್ತೆ ಎದ್ದೋಗ್ಬೇಕು ಗಾಯ್ಸ್, ಏನು ಮಾಡಂಗಿಲ್ಲ. ಇಲ್ಲಿ ಬಂದ್ಬಿಡ್ದವೆ. ಎರಡನೇ ವಿಕೆಟ್ ಹೋಯ್ತು. ಸಾಯಿ ಸುದರ್ಶನ್ ಹೋದ, ಸರಿಯಾಗಿ ಟಾಪು.
ಗಾಯ್ಸ್, ಹೊಸ ದಿನದ ಹೊಸ ವೀಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ RCB ಮ್ಯಾಚ್ ನೋಡಿಬಿಟ್ಟು ಫುಲ್ಲು ಕಿರ್ಚಿ ಧ್ವನಿಯೆಲ್ಲ ಹೋಗ್ಬಿಟ್ಟಿದೆ. ಅಂತೂ ಇಂತೂ RCB 2ನೇ ಕಪ್ ಹೊಡಿತು, ಖುಷಿ ಆಯಿತು. ಸೊ ನಾವು ಮಾರ್ಕೆಟ್ ಕಡೆಗೆ ಸ್ವಲ್ಪ ಇವಾಗ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೇನೆ. ಈಗ ಮಾರ್ಕೆಟಲ್ಲಿ ನಮಗೆ ಜೆಡ್ ವೇವ್ ಶುರುವಾಗಿದೆ. ಜೆಡ್ ವೇವಲ್ಲಿ ವೇವ್ 1, ವೇವ್ 2, ವೇವ್ 3 ಕಂಪ್ಲೀಟ್ ಆಗಿದೆ. ಇನ್ನು ವೇವ್ 4 ಮತ್ತು ವೇವ್ 5 ಪೆಂಡಿಂಗ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ, ಮ್ಯಾಕ್ಸಿಮಮ್ಮು ವೇವ್ 4 ಬಂದರೆ 50% ಆಲ್ಮೋಸ್ಟ್ ಬರುತ್ತದು. ಬಂದರೆ 61.8 ಬರುತ್ತೆ. ಈ 81 ಹೋಗಲ್ಲ. ನೋಡೋಣ, ಬೈ ಚಾನ್ಸು ಯಾವುದೇ ಕಾರಣಕ್ಕೂ ಈಗ ನಾವು ಕಾಲ್ ತಗೊಳಕ್ಕಾಗಲ್ಲ. ವೇವ್ 4ನ ಕೈ ಬಿಟ್ಬಿಡ್ಬೇಕು. ವೇವ್ 5 ಒಂದು ಚಾನ್ಸ್ ತಗೋಬೇಕು. ಅದು ರಿಜೆಕ್ಷನ್ ಆಯಿತು ನಮ್ಮ ಲೆಕ್ಕ ಪ್ರಕಾರನೇ ಇತ್ತು ಅಂದರೆ ವೇವ್ 5 ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಅದು ಪುಟ್ಟಲ್ಲಿ. ಸೊ ಈಗ ಕಾಲಲ್ಲಿ ಯಾಕೆ ತಗೋಬಾರ್ದು ಅಂತ ಅಂದರೆ ಪ್ರೀಮಿಯಮ್ಗಳು ಸಿಕ್ಕಾಬಿಟ್ಟೆ ಹೈ ಆಗಿದೆ ಗೈಸ್. ನೋಡಿ, 23,550 ಹತ್ರ ಕ್ಲೋಸ್ ಆಗಿದೆ ಮಾರ್ಕೆಟು. ಕಾಲ್ ಆಪ್ಷನ್ 243 ಇದೆ, ಪುಟ್ ಆಪ್ಷನ್ 76 ರೂಪಾಯಿ ಇದೆ. ಇಲ್ಲಿಂದ ಇಲ್ಲಿಗೆ ಎರಡು ಈಕ್ವಲ್ ಆಗಿರ್ಬೇಕು. ಆ್ಯಕ್ಚುಲಿ 10-20 ರೂಪಾಯಿ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಪರವಾಗಿಲ್ಲ. ಇಲ್ಲಿ ನೋಡಿದರೆ 1:3 ಇದೆ. ಸೊ ಇದು ಮುಟ್ಟಿದ್ರೂ ಕೂಡ ನಾವು ಕಾಲ್ ಆಪ್ಷನ್ ಬೈ ಮಾಡಿದ್ರ ಮೇಲೆ ಹೋಗುತ್ತೆ ಅಂತ ನಾವು ಒಳ್ಳೆ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಐ ಪ್ರೀಮಿಯಮ್ಮು ಅದು ಬರ್ತಾ ಕರಗ್ತಾ ಹೋಗುತ್ತೆ. ಐ ಹೋದ್ಮೇಲೆ ಎಲ್ಲ ದೊಡ್ಡ ಎಕ್ಸಿಟ್ ಆಗ್ಬಿಡ್ತಾರೆ, ನಾವು ತಗೊಳಕ್ಕಿಂತೀವಿ. ಸೊ ಹಂಗಾಗಿ ನಾವು ಈಗ ಯಾವುದೇ ಕಾರಣಕ್ಕೂ ಕಾಲ್ ಆಪ್ಷನ್ ಅಂತೂ ಬೈ ಮಾಡೋಂಗಿಲ್ಲ. ಪುಟ್ ಆಪ್ಷನ್ ಅಂತೂ ಈಗಲೂ ಕೂಡ ಬೈ ಮಾಡೋಂಗಿಲ್ಲ. ಒಂದು ವೇಳೆ ಬಂದು ನಮ್ಮ ಲೆಕ್ಕ ಪ್ರಕಾರ ಬಂದು ಒಂದು ರಿಜೆಕ್ಷನ್ ಸಿಕ್ತು ಅಂದರೆ ಆವಾಗ ಮಾತ್ರ ಪುಟ್ ಎಂಟ್ರಿ ಆಗೋಣ. ಇಲ್ಲ ಅಂದರೆ ಅದು ಬೇಡ. ಯಾಕೆ ಅಂದರೆ ನಮ್ಮದು ನಾಳೆ ಒಂದು ನಿಮಿಷ, ನಾಳೆ ನೋಡಿ ಬ್ಲ್ಯಾಕ್ ಕಲರ್ ವರ್ಟಿಕಲ್ ಲೈನ್ ಇದೆಯಲ್ಲ, ನಾಳೆ 10-15 ಸೊ ಈ 10-15 ನಮಗೇನಾದರೂ ದೊಡ್ಡದಾಗಿ ಬಂತು ಅಂದರೆ ಅಲ್ಲಿಂದ 3rd ವೇವ್ ಶುರು ಆಗುತ್ತೆ ಅನ್ನೋ ಸಾಧ್ಯತೆಯೂ ಕೂಡ ಇದೆ. ನೋಡೋಣ, ಇವತ್ತೊಂದು ದಿವಸ ಫುಲ್ ಆಟ ಆಡಿಸ್ಬೋದು. ಚಾನ್ಸ್ ಸಿಕ್ಕರೆ ಪುಟ್ ಆಪ್ಷನ್ ಕಡೆಗೆ ಹೋಗೋಣ, ಇಲ್ಲ ಅಂದರೆ ಅದು ಬೇಡ. ನಾನು ಏನೇ ಅಪ್ಡೇಟ್ ಇದ್ದರೂ ತಿಳಿಸ್ತೀನಿ ಗೈಸ್. ಇನ್ನು ಮಾರ್ಕೆಟ್ 8:50 ಮಾರ್ಕೆಟ್ ಏನಾರ ಓಪನ್ ಆಗಿ ಸ್ವಲ್ಪ ಏನಾದರೂ ಗಿಜೆಕ್ಷನ್ ಬಂದು 750-800 ಹತ್ರ ಅಂದರೆ ಆವಾಗ ಬೇಕಾದ್ರೆ ಪುಟ್ ಆಪ್ಷನ್ ಹಾಕ್ತೀನಿ. ಅಪ್ಡೇಟ್ ಮಾಡ್ತೀನಿ, ನಿಮ್ಗೆ ಏನೇ ಇದ್ದರೂ ಅಪ್ಡೇಟ್ ಮಾಡ್ತೀನಿ. ಮಾಡಿದರೆ ಮಾಡಲಿಲ್ಲ ಅಂದರೂ ಕೂಡ ಇನ್ಫಾರ್ಮ್ ಮಾಡ್ತೀನಿ, ಏನೋ ಮಾಡಲಿಲ್ಲ ಅಂತ. ನಾನು ಅಲ್ಲಿವರೆಗೂ ವೆಯ್ಟ್ ಮಾಡಿ ಗೈಸ್. ಇವತ್ತು ನಾನು ಟ್ರೇಡಿಂಗ್ ಮಾಡಿದೆ, ಬಟ್ ಲಾಭ ಆಗಲಿಲ್ಲ. ನೋಡಿ ತೋರಿಸ್ತೀನಿ. ಬೆಳಗ್ಗೆ ಓಪನ್ ಆದ ತಕ್ಷಣ ಒಂದೇ ಕ್ಯಾಂಡಲ್ಲಿ ಕೆಳ ಬಂತು. ಸೊ ನಾವು ಪಿ ತಗೊಳಕ್ಕೂ ಕಷ್ಟ ಆಯಿತು. ಪಿ ತಗೊಳ್ಳೋ ಪ್ಲ್ಯಾನ್ ಇತ್ತು, ಅಲ್ಲೇ ಕೈ ಕೊಟ್ಬಿಡ್ತು. ಆಮೇಲೆ ಇಲ್ಲಿ ಡೈಲಿ ಸಪೋರ್ಟ್ ಬೇರೆ ಇತ್ತು. ಸೊ ನಾನು ಇದು ಎ ಅಂದ್ಕೊಂಬಿಟ್ಟೆ, ಇದು ಬಿ ಅಂದ್ಕೊಂಡೆ. ಸಿ ಹೋಗಿ ಆಮೇಲೆ 5th ವೇವ್ ಶುರು ಆಗುತ್ತೆ. 5th ವೇವಲ್ಲಿ 5th ವೇವ್ ಶುರು ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ನಮ್ಮ ಪ್ಲ್ಯಾನ್ ರಾಂಗ್ ಆಯಿತು. ಸೊ ಇಲ್ಲಿಗೆ ಬಂದುಬಿಟ್ಟು ವಾಪಸ್ಸು ಇಲ್ಲಿ 2 ಸಲ ಲಾಸ್ ಮಾಡ್ಕೊಂಡೆ, 1 ಲಾಭ ಮಾಡ್ಕೊಂಡೆ. ಏನೂ ಬರಲಿಲ್ಲ, ಏನೋ ಹೋಗಲಿಲ್ಲ, ಹಂಗಾಯಿತು. ಸೊ ತೋರಿಸ್ತೀನಿ ನೋಡಿ. ಇಲ್ಲಿಂದ 5th ವೇವ್ ಶುರು ಆಯಿತು. ನಾವು 5th ವೇವ್ ಇಲ್ಲಿ 343 ಬರುತ್ತೆ ಮ್ಯಾಕ್ಸಿಮಮ್ ಅಂದ್ಕೊಂಡ್ವಿ. ಕರೆಕ್ಟಾಗಿ ಇವಾಗ ನಮ್ಮ ಲೆಕ್ಕ ಪ್ರಕಾರನೇ ಬಂದಿದೆ. ನಾಳೆ 10:15 10ರಿಂದ 11 ಗಂಟೆ ಸುಮಾರಿಗೆ ಮಾರ್ಕೆಟ್ ಜಂಪ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ನಮ್ಮದು ಮ್ಯಾಕ್ಸಿಮಮ್ ಬಂದರೆ ಇಲ್ಲಿವರೆಗೆ ಬರ್ಬೋದು 23,164. ಸೊ ನೋಡೋಣ ಗಾಯ್ಸ್, ನಾಳೆ ಇವತ್ತು ಮಾಡಿದ್ದು ತೋರಿಸ್ತೀನಿ ನೋಡಿ. ಏನು ಪ್ರಾಫಿಟ್ ಇಲ್ಲ, 240 ರೂಪಾಯಿ ಬ್ರೋಕರಿಗೆ ಹೋಗತ್ತದು. ಫಸ್ಟಿಗೆ 2 ಪಿ ಸಿನೇ ತಗೊಂಡೆ, ಪಿ ಮುಟ್ಟಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ನಾನು ಪಿ ತಗೋಬೇಕು ಅಂತಲೇ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದು, ಬಟ್ ಅಲ್ಲಿ ನಮಗೆ ಕೈ ಕೊಟ್ಟದ್ದು ನಾನು ಯೋಚನೆ ಮಾಡಿ ರೀತಿ ಚೇಂಜ್ ಆಗಿಬಿಡ್ತಲ್ಲಿ. ಸೊ ಇದು ಒಂದೊಂದೇ ಪಡಿಗೆ ಹೋಗಲ್ಲ. ಅವನು ABC ಬಿನಲ್ಲಿ ಸಿ ಮಾಡಿ ಆಮೇಲೆ ಸಿ ವೇವು ಅಪ್ಪಾಗುತ್ತೆ ಅಂತ ನಾವು ಲೆಕ್ಕ ಹಾಕ್ಕೊಂಡ್ವಿ. ಅದು ಇದೆ ಎ, ಇದು ಬಿ, ಇದು ಸಿ, ಇಷ್ಟೇ ಸಿ ಲೆಕ್ಕ. ಇದಾದಮೇಲೆ 5th ವೇವ್ ಶುರುವಾಗಿದೆ ಅಂತ ತಿಳ್ಕೊಬೇಕು ಈಗ ನಾವು. ಸೊ ಇನ್ನೇನು ಮುಗೀತು. ನಾಳೆಕಿಗೆ 1 ಅವರ್ ಆಟ ಆಡಿಸ್ಬಿಟ್ಟು ಬಂದರೆ ಇಲ್ಲಿಗೆ ಬರ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು. ಒಂದು ವೇಳೆ ಬಂದರೆ ಮ್ಯಾಕ್ಸಿಮಮ್ ಇಲ್ಲಿ ಬಂದು ಇಲ್ಲಿಂದ ರಿವರ್ಸ್ ಆಗಲೇಬೇಕು. ನೋಡಿ ಗೈಸ್, ನಮ್ಮದು ಈ ವೇವಿನ 81.2 ಅಂದರೂ ಕೂಡ 23,037 ರೂಪಾಯಿ ಇದ್ದಾನೆ. ಸೊ ಇದು ಕೂಡ ಅದೇ ನಿಯರಲ್ಲಿ ಐತಿ, 168 ಅಂದರೆ ಇಲ್ಲಿಂದ ಸ್ವಲ್ಪ 37 ಹಿಂಗೆ ಬರ್ಬೋದು. ನೋಡೋಣ 10 ಕಾಲು 10:15 ಏನಂತಕ್ಕೆ ಏನಾಗುತ್ತೆ. ಏನಾದರೂ ಒಂದು ಒಳ್ಳೆ ಕ್ಯಾಂಡಲ್ ರಿವರ್ಸ್ ಬಂದು
ಬಪ್ಪಗ ಥರ ಕಾಣ್ತಂದರೆ ಬೇಕಾದ್ರೆ ರೆಸ್ಟ್ ತಗೊಂಡು ಒಂದು ಬೈ ಮಾಡೋಣ. ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ಇವತ್ತಿಂದೆಲ್ಲ ಇನ್ನೂ ಕಂಡು ಹಿಡಿಬೇಕು ಮಾರ್ಕೆಟ್ ಏನೇನಾಗಿದೆ ಫುಲ್ಲು ಡೈಲಿದು ವೀಕ್ದು ನೋಡ್ತೀನಿ. ನೋಡಿಬಿಟ್ಟು ನಾಳೆಗೆ ಇನ್ಫಾರ್ಮ್ ಮಾಡ್ತೀನಿ. ಇವತ್ತಿಂದ ಇಷ್ಟೇ ಗೈಸ್. ಇವತ್ತು ಏನು ಕಳ್ಕೊಳ್ಳಿಲ್ಲ, ಏನು ಪಡ್ಕೊಂಡಿಲ್ಲ. ಇರಲಿ, ಈ ಥರ ಬದುಕಿದ್ರೆ ಸಾಕಷ್ಟೇ. ನಾವು ಒಂದು ಒಳ್ಳೆ ದಿವಸ ಸಿಕ್ತು ಅಂದರೆ ದೊಡ್ಡ ಅಮೌಂಟು ಗೆಲ್ಬೋದು. ಆ ದೊಡ್ಡ ಅಮೌಂಟ್ ಗೆಲ್ಲಕ್ಕೆ ಇವೆಲ್ಲ ಸಣ್ಣ ಸಣ್ಣ ಹೆಜ್ಜೆ ನಾವು ಸುಸ್ತಾಗ್ಲಂಗೆ ಬೀಳಂಗೆ ಇದ್ದರೆ ಸಾಕೀಗ. ಇದೇ ಥರ ಇದ್ದೀವಿ. ನೋಡೋಣ, ಒಂದು ಅನುಕೂಲ ಸಿಕ್ತು ಅಂದರೆ ದೊಡ್ಡ ಮೂಮೆಂಟು. ನಾಳೆನೇ ಸಿಗ್ಬೋದು, ಗೊತ್ತಿಲ್ಲ. ನಾಳೆ 10:10ವರೆಗೆ ನಮ್ಮ ಬ್ಲ್ಯಾಕ್ ಕಲರ್ ಇದೆ. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರೋಣ ನಾವು. ನಾಳೆಗೆ ಸಪೋರ್ಟ್ ಇಲ್ಲೇ ಇದೆ ನಮ್ಮದು ವೀಕ್ಲಿದು. ಇಲ್ಲಿ ಇದು ಡೈಲಿ ಸಪೋರ್ಟು, ಇಲ್ಲಿ ವೀಕ್ಲಿ ಸಪೋರ್ಟ್ ಇದೆ. ನೋಡೋಣ ಗಾಯ್ಸ್, ನಾಳೆಗೆ ಏನಾಗುತ್ತೆ ನೋಡ್ಕೊಂಬಿಟ್ಟು ಮುಂದುವರಿಯೋಣ. ಇಷ್ಟೇ ಗೈಸ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್ ದಯವಿಟ್ಟು. ಏನೇನು ಆಗ್ತಾಯಿದೆ, ಯಾವ ಥರ ಮಾಡ್ತಾಯಿದ್ದೀನಿ, ಎಲ್ಲಿ ತಪ್ತಾ ಇದ್ದೀನಿ, ಕರೆಕ್ಟಾಗಿದ್ದಾನಾ ಇಲ್ಲೋ. ಯಾಕೆಂದರೆ ನಾನು ತುಂಬ ದಿವಸ ಮಾರ್ಕೆಟಲ್ಲಿ ಇರೋಕ್ಕೋಸ್ಕರ ಈ ಥರ ಮಾಡ್ತಾಯಿರೋದು ಅಷ್ಟೇ. ಸೊ ನೋಡೋಣ ಎಷ್ಟು ದಿವಸ ಮಾರ್ಕೆಟಲ್ಲಿ ಇರ್ತಾನೆ. ಇದು ಒಂದು ಚಾಲೆಂಜಿಂಗ್ ಆಗಿ ತಗೊಂತೀನಿ. ಓಕೆ ಗೈಸ್, ಬಾಯ್ ಗೈಸ್.